ಏನು ಇಷ್ಟೊಂದು ಅಲ್ಲೇ ಕೂಡ ಶಾಸಕರಿಗೆ ಸಭೆ ಮಾಡ್ತೀವಿ, ಅಲ್ಲೇ ಹೋಗ್ತೀವಿ, ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಸರ್? ಫೋನ್ ಮಾಡಿದ್ರು. ನಾನು ಅವ್ರನ್ನ ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ನಾನು ವಿಜಯೇಂದ್ರ ಅವರು ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ನಾಳೆ ವಿಜಯೇಂದ್ರ ಅವ್ರ ಜೊತೆ ಮಾತಾಡಿ ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀರಿ. ಆಗಿರೋದು ನಿಜ, ಪಕ್ಷಕ್ಕೆ ದ್ರೋಹ ಬಗ್ಗಿರೋದು, ವಂಚನೆ ಮಾಡಿರೋದು ಸ್ಪಷ್ಟ. ಅದರಲ್ಲಿ ಎರಡು ಮಾತಿಲ್ಲ. ಯಾರು ಮಾಡಿದ್ದಾರೆ ಅದು ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ. ಆ ದೃಷ್ಟಿಯಿಂದ ಅಧ್ಯಕ್ಷರು ಹೇಳಿರ್ಬೋದು. ನಾನು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಾಳೆ ವಿಜಯೇಂದ್ರ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ. ಮತ್ತು ನಾನು ಮತ್ತು ವಿಜಯೇಂದ್ರ ಅವರು ಡೆಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದಿರಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಕೇಳಿದಿರಿ. ಸೊ ಅವರು ಅಪಾಯಿಂಟ್ಮೆಂಟ್ ಕೊಟ್ಟ ತಕ್ಷಣವೇ ಡೆಲ್ಲಿಗೆ ಹೋಗಿ ಏನೇನು ಈ ಕಾಂಗ್ರೆಸ್ಸಿನ ಕುದುರೆ ವ್ಯಾಪಾರ, ಬ್ಲ್ಯಾಕ್ ಪ್ಲೇಯರ್ಸು ಅಂಥದ್ದು ಇದು ಆಮೇಲೆ 2019ರಲ್ಲಿ ನಾವು 18 ಜನ ಕಾಂಗ್ರೆಸ್ MLAಗಳನ್ನು ಕರ್ಕೊಂಡೋದಿ ಅಲ್ಲಿ ಪುಣೆಯಲ್ಲಿಟ್ಟಾಗ ನಮಗೆ ಈ ವಾಮಾಚ ಗೌರ ಬೈದರು. ನಮಗೆ ಕುದುರೆ ವ್ಯಾಪಾರ ಮಾಡ್ತಾ ಇದ್ದೀರಾ, ಕುದುರೆ ವ್ಯಾಪಾರ ಅಂತ. ಈಗ ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಾ? ನೀವು ಅದೇ ತಾನೇ ವ್ಯಾಪಾರ ಮಾಡ್ತಾ ಇದ್ದೀರಿ. ಆಪರೇಷನ್ ಕಮಲ ಅಂತ ಹೇಳಿದ್ರಿ, ನೀವು ಯಾವ್ದು ಮಾಡ್ತಾ ಇದ್ದೀರಾ? ಈಗ ಆಪರೇಷನ್ ಹಸ್ತ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮಗೆ? ನಮಗೆ ಮಾತ್ರ ಬುದ್ಧಿ ಹೇಳ್ತೀರಾ. ಏನೋ ತಪ್ಪು ಮಾಡಿಬಿಟ್ರಿ ನಾವು 2019 ಮತ್ತು 2008ರಲ್ಲಿ ತಪ್ಪು ಮಾಡಿದ್ರಿ ಅಂತ. ಅದರಿಂದ ಈ ಕಾಂಗ್ರೆಸ್ಸು ಇವರತ್ತು ಏನು ಮಾಡಿದ್ದಾರೆ ಅವರಿಗೆ ತಿರುಗುಬಾಣ ಆಗೇ ಆಗ್ತೈತೆ. ಇದನ್ನು ಮತ್ತೆ ಅವ್ರಿಗೆ ಮಾಡಿ ನಾವು ಪಾಠ ಕಲಿಸ್ತೀವಿ. ಅದನ್ನು ಮಾತಾಡ್ತೀನಿ, ಅಧ್ಯಕ್ಷರ ಜೊತೆ ಮಾತಾಡ್ತೀನಿ. ಅಲ್ಲ ಮಾತಾಡ್ತೀನಿ ಅಧ್ಯಕ್ಷರ ಜೊತೆ. ನನಗೆ ಫೋನ್ ಮಾಡಿದ್ರು, ನಾನು ಅಧ್ಯಕ್ಷರ ಜೊತೆ ಮಾತಾಡ್ತೀನಿ. ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಅದು ಯಾವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ, ಅದನ್ನು ಅಧ್ಯಕ್ಷರ ಜೊತೆನೇ ಚರ್ಚೆ ಮಾಡ್ತೀನಿ. ತಾಳಪ್ಪ ಒಂದು ಹೇಳ್ತಾವ್ರಿ ಇವರು, ಅದ್ಯಾರ ಚಾಣಕ್ಯ ಅಂತ ಅವ್ರೆ. ಯಾವ ಊರಿಗೆ? ಕರ್ನಾಟಕಕ್ಕೆ. 17 ಜನನ ನಾವು ಕರ್ಕೊಂಡು ಹೋದ್ರಲ್ಲ ಮಹಾರಾಷ್ಟ್ರಕ್ಕೆ, ಅವಾಗ ಯಾವ ಚಾಣಕ್ಯ ಇವರು? ನಮ್ಮದು ಅಧಿಕಾರ ಇಲ್ಲ, ವಿರೋಧ ಪಕ್ಷದಲ್ಲಿ ಇದ್ದೀರಿ. ಈಗ ನಮ್ಮಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ. ಇವರು ಅಧಿಕಾರದಾಗಿದ್ದಾಗ, ಇವರು ಪವರ್ ಮಿನಿಸ್ಟರ್ ಆಗಿದ್ದಾಗೆ 17 ಜನನ ನಾವು ಕರ್ಕೊಂಡೋಗಿದ್ದೀರಿ. ಅವಾಗ ಚಾಣಕ್ಯ ಎಲ್ಲೋಗಿದ್ರು ನೀವು? ಚಾಣಕ್ಯ ಈಗ ತಾನ ಚಾಣಕ್ಯ. ನೀವು ಮಾಡ್ತಾ ಇರೋದು ಕುದುರೆ ವ್ಯಾಪಾರ, ಚಾಣಕ್ಯನ ವ್ಯಾಪಾರ ಅಲ್ಲ. ಚಾಣಕ್ಯ ಯಾವತ್ತೂ ಕುದುರೆ ವ್ಯಾಪಾರ ಮಾಡಿಲ್ಲ. DK ಶಿವಕುಮಾರ್ ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದಂಥ ಪಾಠ ಕಲಿಸ್ತೀರಿ ನಾವು. ಅದೇ ನಮಗೂ ಆಶ್ಚರ್ಯ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು. ಆ ಥರದ ಪಾಠ ಬುದ್ಧಿ ಕಲಿಸ್ತೀರಿ. ಗ್ಯಾರಂಟಿ. ಐಡೆಂಟಿಫೈ ಆಗಬೇಕಲ್ಲ. ಅಲ್ಲ, ಐಡೆಂಟಿಫೈ ಆಗಲಿ. ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.